ಸೀಟ್ ಕೊಡ್ತಾರ? ಯಾಕೆಂದ್ರೆ ಪ್ರೀತಮ್ ಗೌಡ್ರು ಹೇಳ್ಬಿಟ್ಟು ಹೋಗಿದಾರಲ್ವಾ, ಮುಂದಿನ ಈ ಕಾಂಗ್ರೆಸ್ ಇದು JDS BJP ಮೈತ್ರಿ ಕ್ಯಾಂಡಿಡೇಟ್ ನಾರಾಯಣಗೌಡರು ಅಂತ ಹೇಳೋರೆ. ಅದಕ್ಕೆ ನಿಮ್ ಊರಿಗೆ ಬಂದ್ಬಿಟ್ಟು ಏನೇನೋ ಮಾತಾಡ್ತೀರಾ? ಮಾತಾಡಬಾರ್ದು. ಸೀಟಲ್ಲಿ ನೀವು ಅಲ್ಲಿ ಹೋಗಿ ಈಸ್ಕೊಳ್ಳಿ. ಹೈಕಮಾಂಡ್ ನಿಮ್ಮ ಹೈಕಮಾಂಡ್ ಅಲ್ಲಿ ನಮ್ಮ ಬಗ್ಗೆ ಆಗ್ಲಿ ನೀವು KBC ಅವ್ರ ಬಗ್ಗೆ ಎಲ್ಲ ಕಾರ್ಯಕರ್ತರ ಬಗ್ಗೆನೂ ಕೇವಲ ಮಾತಾಡಬಾರ್ದು. ನೀವು ಮಾತೇ ಆಡಬಾರ್ದು. ಇವತ್ತು ತಿಳ್ಕೊಳ್ಳಿ, ನೀವು ಇದುವರೆಗೆ ಯಾವುದೋ ತಪ್ಪಾಗಿ ಮಾತಾಡಿರಲಿಲ್ಲ. ಈಗ ಯಾಕೆ ಹಿಂಗೆ ಮಾತಾಡಿದ್ರಿ? ಇನ್ನು ಮುಂದೆ ಈ ತರ ಎಚ್ಚರಿಕೆಯಿಂದ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ. ಅದರಲ್ಲೂ KBC ಅವ್ರ ಬಗ್ಗೆ ಬಚ್ಚಲು ಅಂತ ಹೇಳ್ತಿರಲ್ರಿ, ಬಚ್ಚಲ್ ಬಾಯಿ. ಹೌದ್ರಿ, ಅವ್ರ ಮನೇಲಿರೋ ಬಚ್ಚಲ ಅವ್ರು ಓಡಾಡ್ತಾರೆ. ಈಗ ನಿಮ್ಗೆ ಏನ್ ಹೇಳ್ಬೇಕು? ನೀವು ಚರಂಡಿ ಅಂತ ಹೇಳ್ಬೇಕ? ನಿಮ್ಗೆ ನಾನು ಹೇಳಲ್ಲ, ನೀವೇ ಕೇಳಿ. ನಿಮ್ ಮನಸ್ಸು ಕೇಳ್ಕೊಳ್ಳಿ. ಅವ್ರು ಬಚ್ಚಲು ಬಾಯಿ ಅವ್ರು ಬಚ್ಚಲು ಫ್ಯಾಮಿಲಿ ಅವ್ರು ಓಡಾಡೋ ಜಾಗದಲ್ಲಿ ಅವರು ಬಚ್ಚಲು ಬಾಯಿ ಮಾತಾಡ್ತಾರೆ. ನೀವೀಗ ಚರಂಡಿ ಆಗ್ಬಿಟ್ರಲ್ಲ ಮಾನ್ಯ ಮಂಜು ಅವರೇ, ಮಾನ್ಯ ಶಾಸಕರೇ. ಈ ವಿಚಾರದಲ್ಲಿ ಬಹಳ ಅಕ್ಷಮ್ಯ ಅಪರಾಧ. ನಿಮ್ಮ ಪಕ್ಷದವರೇ ನೀವೇನು ಇನ್ನೂ ಸದೋಗಿದ್ದೀರಾ ಅಂತ ಕೇಳಿದ್ರು. ನಮ್ಮನ್ನ ಕಾಂಗ್ರೆಸ್ ಪಕ್ಷದವರು ಸದೋಗಿದ್ದೀರಾ ಅಂತ ಕೇಳಿದ್ರು. ಇಷ್ಟೆಲ್ಲ ಮಾತಾಡಿದ್ರು ನೀವು ಸುಮ್ಮನೆ ಕೂತಿದ್ದೀರಲ್ಲ. ಬಟ್ ನಾವು ಒಂದು ಈಗ ಶ್ರದ್ಧಾಂಜಲಿ ಸಲ್ಲಿಸೋ, ಅವರು ದೊಡ್ಡ ತಾಯಿ ಮಾಜಿ, ಅವರು ಇಂಥವ್ರು ಒಕ್ಕಲಿಗರು ಅಂತಲ್ಲ, ಇಡೀ ದೇಶದ ಪ್ರಧಾನಿ ಅವ್ರ ಮಿಸಸ್ ಅವ್ರಿಗೊಂದು ಶ್ರದ್ಧಾಂಜಲಿ ಸಲ್ಲಿಸ್ಬೇಕು, ಸಲ್ಲಿಸಿದ್ದೀವಿ. ಆದರೆ ನೀವೇನು ಸತ್ತೋಗಿದ್ದೀರಾ ಕಾಂಗ್ರೆಸ್ ಅವರು ಅಂತ ಕೇಳಿದ್ರು. ಏನಂತ ಹೇಳ್ಬೇಕು ನಾವು? ನಮ್ಮ ಪಕ್ಷದವರಲ್ಲ, ನಿಮ್ಮ ಪಕ್ಷದವ್ರು ಹೇಳಿರೋದು. ಹೆಸರು ಹೇಳಕ್ಕಾಗಲ್ಲ ನಾವು. ಅವರು ಸಹಿಸ್ತಾನೆ. KBC ಅವ್ರ ಬಗ್ಗೆ ನಾವು ಇವತ್ತು ಎಷ್ಟು ಗೌರವ ಕೊಡ್ತೀವಿ. ಇವನೇನು ಒಂದ್ಸಲ ಶಾಸಕನಾಗ್ಬಿಟ್ಟು ಹಿಂಗೆ ಮಾತಾಡ್ತಾರಲ್ಲ ಅಂದ್ರು. ಬಿಡಪ್ಪ ಮಾತಾಡಿ, ಅದೇನೋ ನಮಗೂ ಒಂಥರ ಸ್ವಲ್ಪ ಮನೇಲಿ ಕೂತ್ಕೊಂಡು ಬೇಜಾರಾಗಿತ್ತು. ಈಗ ಸರಿ ಆಯ್ತು ಒಂದು. ಆಮೇಲೆ ಇನ್ನೊಂದು ಮಾತಾಡ್ತಾ ನಮ್ದು ಹಳೇ ನಡವಳಿಕೆಗಳು KBC ಅವ್ರನ್ನ ತೋರಿಸ್ತದಂತೆ. ಏನಪ್ಪ ಹಳೆ ನಡವಳಿಕೆಗಳು? ನೀವು ಹುಟ್ಟಕ್ಕಿಂತ ಮುಂಚೆ ರಾಜಕೀಯ ಮಾಡಿದಂಥ ವ್ಯಕ್ತಿ, ಅವ್ರ ಬಗ್ಗೆ ತಿಳ್ಕೋಬೇಕಾದ್ರೆ ವಿಧಾನಸೌಧಕ್ಕೆ ಹೋಗಿ ನೋಡಿ. ಯಾವ ಮಂತ್ರಿಗಳು, ಯಾವ PS-ಗಳು, ಯಾವ ಅಧಿಕಾರಿಗಳು ಹೆಂಗ್ ಬೆಲೆ ಕೊಡ್ತಾರೆ ಅನ್ನೋದನ್ನ ಮೊದಲು ಕಲ್ತ್ಕೊಳ್ಳಿ. ತಾಲೂಕು ಆಫೀಸ್ ಆಡಳಿತ ಕುಲುಗಟ್ಟಾಗದೆ ಸರಿ ಮಾಡಿ. ಮುಂದಕ್ಕೆ ಈ ರೀತಿ ಎಚ್ಚರಿಕೆಯಿಂದ ನಡ್ಕೊಳ್ಳದೆ ಹೋದ್ರೆ ಮಾನ್ಯ ಶಾಸಕರೇ, ದೊಡ್ಡ ಅನಾಹುತಕ್ಕೆ ನೀವೇ ಕಾರಣ ಆಯ್ತೀರಿ. ವೇದಿಕೆ ಸೃಷ್ಟಿ ಮಾಡಿಕೊಡ್ತೀರಿ. ಇದು ಮಾಡಬೇಡಿ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರು ಇವತ್ತು ನಮ್ಮ ಸಾಹೇಬರು KBC ಸಾಹೇಬ್ರಿಗೆ ಪ್ರೆಸ್ ಮೀಟ್ ಮಾಡೋದೇ ಗೊತ್ತಿಲ್ಲ. ಅವರೇ ಒಂದು ಮಾತು ಹೇಳಿದ್ರು, ಚೆನ್ನಮ್ಮನವ್ರಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸ್ಬೇಕು, ಏನು ಮಾಡೋದು ಅಂತಿದ್ರು. ನಾವು ಇಲ್ಲಿ ಏನೋ ನಾವು ಅವ್ರಿಗೆ ಹೇಳ್ದಂಗೆ ಮಾಡಿರೋದು ಇದು ಪ್ರೆಸ್ ಮೀಟು. ನಿಮಗೆ ಎಚ್ಚರಿಕೆ ಕೊಡೋಕ್ಕೆ. ನಮಗೆ ದೇವೇಗೌಡರ ಬಗ್ಗೆ ಪಾಪ ಅವ್ರ ಬಗ್ಗೆ ಭಾರಿ ಗೌರವ ಇದೆ. ಅವ್ರೇನು ಪಕ್ಷ ಸತ್ತೋಗದೆ ಅಂತ ಹೇಳಿದ್ರು. ಏನು ತಪ್ಪದು? ಹುಷಾರಾಗಿ ಮಾತಾಡಿ ಮಾನ್ಯ ಶಾಸಕರೇ. ಇನ್ನು ಮುಂದಕ್ಕೆ ಇಂಥ ಪರಿವರ್ತನೆಗಳು ಎಲ್ಲ ಇದು ಇಂಥ ರಿಪೀಟ್ ಆಗದಂಗೆ ಮಾತಾಡ್ಕೊಂಡು ರಾಜಭಾರ ಮಾಡಿ. ನೀವು ನಾನು ಪದೇ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಕರ್ಕೊಂಡು ಬಳಸ್ಕೊಂಡ್ರಿ, ಗೆದ್ದ ಮೇಲೆ ಅವ್ರನ್ನೇ ಹಿಂದಕ್ಕೆ ಬಿಟ್ಬಿಟ್ಟು ಅವ್ರನ್ನೇ ಬೈಕೊಂಡು ತಿರುಗ್ತಾ ಇದ್ದೀರಿ. ಇದಲ್ಲ. ಉಪ್ಪು ಕೊಟ್ಟವ್ರನ್ನ ಉಪ್ಪು ಬರೋವರೆಗೂ ಸ್ಮರಣೆ ಮಾಡ್ಬೇಕಂತೆ. ಉಪಕಾರ ಮಾಡಿದವ್ರನ್ನ ಕೊನೆಯವರೆಗೂ ನೆನೆಸ್ಕೋಬೇಕಂತೆ. ಈ ಕೆಲಸ ನೀವು ಮಾಡೋರೆ ಬೇಕಾದಷ್ಟು ನಾನು ಹೆಸರು ಹೇಳಕ್ ಹೋಗಲ್ಲ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದು ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ತಾ ಇದ್ದೀನಿ.